ಅನನ್ಯ ನಾಪತ್ತೆ ಪ್ರಕರಣದಲ್ಲಿ ಸುಜಾತಾ ಭಟ್ ವಿಚಾರಣೆಯನ್ನ ಮುಂದುವರೆಸಿದೆ ಎಸ್ಐಟಿ. 3ನೇ ದಿನದ ಎಸ್ಐಟಿ ವಿಚಾರಣೆ ಎದುರಿಸಿದ್ರು. ಇವತ್ತು 4ನೇ ದಿನ ವಿಚಾರಣೆಗೆ ಬನ್ನಿ ಅಂತ ಎಸ್ಐಟಿ ಅವರಿಗೆ ಕರೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಎಷ್ಟೊತ್ತಿಗೆ ಬರ್ತಾರೆ, ಏನೆಲ್ಲ ಹೇಳ್ತಾರೆ ಅನ್ನೋದು ಸದ್ಯದ ಕುತೂಹಲ. ನಿನ್ನೆ ಅನನ್ಯ ಕುರಿತು ದಾಖಲೆಗಳನ್ನ ಕೇಳಿದ್ದಾರೆ ಅಧಿಕಾರಿಗಳು. ಆದ್ರೆ ಅದ್ಯಾವುದನ್ನು ಕೂಡ ಕೊಡದೆ ತಡಬಡಾಯಿಸಿದ್ದಾರೆ ಸುಜಾತಾ ಭಟ್ ಅಂತ. ಯಾಕಂದ್ರೆ ಅನನ್ಯ ಭಟ್ ಬಗ್ಗೆ ಯಾವ್ದಾದ್ರೂ ದಾಖಲೆ ಇದ್ರೆ ಅಲ್ವಾ ಕೊಡೋದು. ವಾಸಂತಿ ಅವರ ಫೋಟೋವನ್ನ ಇಟ್ಕೊಂಡು ನನ್ನ ಮಗಳು ಇವರೇ ಅಂತ ಹೇಳಿದ್ರು. ಕೊನೆಗೆ ಅದು ಕೂಡ ಅನಾವರಣ ಆಯ್ತು. ಮಗಳೇ ಇಲ್ಲ ಅಂದ ಮೇಲೆ ಅದರ ಬಗ್ಗೆ ದಾಖಲೆ ಎಲ್ಲಿಂದ ಬಂತು? ಆದ್ರೆ ಆಕೆ ಕಟ್ತಾ ಇರುವಂತಹ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲೆಗಳನ್ನ ಕೊಡಬೇಕಾಗತ್ತೆ. ಅದನ್ನೂ ಇಲ್ಲ, ಸುಟ್ಟು ಹೋಯ್ತು ಅಂದಿದ್ದಾರಾ? ಅದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಇವತ್ತು 4ನೇ ದಿನದ ವಿಚಾರಣೆಗೆ ಅವರನ್ನ ಕರೆಯಲಾಗಿದೆ. ಈ ನಡುವೆ ಬಂಧನ ಕುರಿತಾಗಿಯೂ ಕೂಡ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಂಧನ ಸಾಧ್ಯತೆ ಇದೆಯಾ ಅಥವಾ ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾರಾ ಸುಜಾತಾ ಭಟ್ನ? ಬಹುತೇಕ ಅಗತ್ಯ ಇದ್ದಲ್ಲಿ ಬಂಧನ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರನ್ನ ಬಂಧಿಸಿದ ನಂತರವೇ ಅಥವಾ ವಶಕ್ಕೆ ಪಡೆದ ನಂತರವೇ ಮತ್ತೆ ಏನು ಸ್ಪಾಟ್ ಮಹಾಜರು ಸೇರಿದಂತೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಪೊಲೀಸರು ನಡೆಸಬೇಕಾಗುತ್ತೆ. ಯಾಕಂದರೆ ತನಿಖೆಯ ಈ ಹಂತದಲ್ಲಿ ಅವರು ವಿಚಾರಣೆಗೆ ಹಾಜರಾಗಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಅವ್ರನ್ನ ಮಹಾಜರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಅದು ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಕೋರ್ಟ್ ಮೂಲಕವಾಗಿ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಮಹಾಜರ್ ಪ್ರಕ್ರಿಯೆಗೆ ಹೇಳದಂತೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಪೊಲೀಸರು ಪೂರ್ಣಗೊಳಿಸಬೇಕಾಗುತ್ತೆ. ಬಹುತೇಕ ನಿನ್ನೆಯೇ ಅವರ ವಿಚಾರಣೆ ಮುಗಿಯುವ ಹಂತಕ್ಕೆ ಬಂದಿದೆ, ಅವ್ರನ್ನ ವಶಕ್ಕೆ ಪಡಿತಾರೆ ಅನ್ನುವಂಥ ಸಾಧ್ಯತೆಗಳಿತ್ತು. ಆದರೆ ನಿನ್ನೆಯೂ ಅದನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಲ್ಲ. ಒಂದಷ್ಟು ಪೇಪರ್ ವರ್ಕ್ ಸೇರಿದಂತೆ ಬೇರೆ ಬೇರೆ ಕೆಲಸಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ವಿಚಾರಣೆಯ ನಂತರದಲ್ಲಿ ಯಾವತ್ತು ಅವ್ರನ್ನ ಅಧಿಕೃತವಾಗಿ ವಶಕ್ಕೆ ಪಡೆಯಬೇಕು ಅನ್ನುವಂಥ ತೀರ್ಮಾನಕ್ಕೆ ಎಸ್ಐಟಿ ಬರುವಂಥ ಸಾಧ್ಯತೆ ಇದೆ. ಬಂದ ನಂತರದಲ್ಲಿ ಸ್ಪಾಟ್ ಮಹಾಜರ್ ಸೇರಿದಂತೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೂ ಕೂಡ ಪೊಲೀಸರಿಗೆ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.